ಪ್ರತಿ ಯಶಸ್ಸಿನಿಂದ ಒಂದು ಕತೆ ಇರುತ್ತೆ, ಆದ್ರೆ ಆ ಕತೆ ಯಾರಿಗೂ ಗೊತ್ತಿರಲ್ಲ. ಇವಾಗ ಒಂದು ಚಾಂಪಿಯನ್ನ ಜೀವನದ ಪಯಣವನ್ನ ಅವ್ರ ಮಾತಿಂದನೇ ಕೇಳೋಣ ಬನ್ನಿ. Hello everyone, meet amazing, interesting international para athlete girl Bharti. Hi. Hi. ನಿಮ್ ಲೈಫ್ ಅಲ್ಲಿ ಫಸ್ಟ್ ಸ್ಪೋರ್ಟ್ಸ್ ಅಂತ ಶುರುವಾಗಿದ್ದು ಯಾವಾಗ? ನನ್ನ ಲೈಫ್ ಅಲ್ಲಿ ಸ್ಪೋರ್ಟ್ಸ್ ಶುರು ಆಗಿದ್ದು 2020. Every champion has a beginning, but not every begin is easy. And some begin with people say you can't do it. But Bharti turned every can't into a reason to keep going. She participated in cycling, shot put, running, long jump, and have won lot of medals. Represented India in Dubai, Thailand, and won gold medal and silver medals. ನೀವು ಇಷ್ಟೊಂದು ಕಾಂಪಿಟಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀರಾ. ಎಲ್ಲರಿಗೂ ಒಂದು ಡ್ರೀಮ್ ಕಾಂಪಿಟಿಷನ್ ಅಂತ ಇರುತ್ತೆ, ಅಲ್ಗೋಗ್ಬೇಕು ಇಲ್ಗೋಗ್ಬೇಕು ಅಂತ. ನಿಮ್ಗೆ ಡ್ರೀಮ್ ಕಾಂಪಿಟಿಷನ್ ಅಂದ್ರೆ ಯಾವುದು? ಕಾಂಪಿಟೇಷನ್ ಅಂತ ಒಲಿಂಪಿಕ್ಸ್ ಅದು US ನಡೆಯಿತು 2020 ಅಲ್ಲಿ. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಇಷ್ಟ ದಿನ ಮಾಡಿರೋ ಕಾಂಪಿಟೇಷನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಮೆಮೊರಬಲ್ ಅಂತ ಅನ್ಸುತ್ತೆ? ಜೂನಿಯರ್ ಏಷ್ಯನ್ ಗೇಮ್ಸ್ ಅಲ್ಲಿ ದುಬೈ ನಡೀತು, ಅದೇ ನಂಗೆ ಮೆಮೊರಬಲ್. ಅದ್ ಯಾಕೆ? ಅದು ನಾನು 100 ಮೀಟರ್ಸ್ ಅಲ್ಲಿ 16 ಸೆಕೆಂಡ್ಸ್ ಬಂದಿದ್ದೀನಿ. ಮತ್ತೆ ಇಂಡಿಯಾದಲ್ಲಿ ಟಾಪ್ 1 T37 ಕ್ಯಾಟಗರಿಲಿ ನಾನೇ ಇಂಡಿಯಾಗೆ ಟಾಪ್ ಬಂದೆ. ಓ, ಸೋ ಗ್ರೇಟ್. ಇನ್ಸ್ಪಿರೇಷನ್ ನೀವ್ ಅಥ್ಲೀಟ್ ಆಗಕ್ಕೆ. ನಮ್ಮ ಅಪ್ಪನೇ ನಂಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. Our journey proves that courage is stronger than any obstacle. ಟ್ರೈನಿಂಗ್ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ, ಮತ್ತೆ ಒಂದೊಂದ್ ಡೇಸ್ ಅಲ್ಲಿ ಅನ್ಸುತ್ತೆ ಟ್ರೈನಿಂಗ್ ಬೇಡ, ಇಲ್ಲೇ ನಿಲ್ಸ್ಬಿಡೋಣ ಅಂತ. ಹೌ ಡು ಯು ಕಮ್ ಔಟ್ ಆಫ್ ದಟ್? Yes, I completely agree. I am always keep myself motivating every day. ಓವರ್ ಆಲ್ ಇಷ್ಟು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀರಾ, ನಿಮ್ ಸ್ಪೋರ್ಟ್ಸ್ ಬಗ್ಗೆ ಜನರಿಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವಿ? ನಾರ್ಮಲ್ ಸ್ಪೋರ್ಟ್ಸ್ ಮತ್ತೆ ಪ್ಯಾರಾ ಸ್ಪೋರ್ಟ್ಸ್ ಎರಡು ಈಕ್ವಲ್. ಎಲ್ಲ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡಿ.